ರೈತರ ಸಮಸ್ಯೆ ಬಗ್ಗೆ ಎಲ್ಲ ಸರ್ಕಾರ ಮಾತನಾಡ್ತೀವಿ. ಏನು ಕೋರ್ ಏನು? ವೈ ಇಸ್ ಫಾರ್ಮರ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ದ BPL? ರೀಸನ್ ಏನು? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಅ ಫಾರ್ಮರ್ ಇಸ್ ಹೋಲ್ಡಿಂಗ್ ಅ ಸ್ಮಾಲ್ ಸ್ಕೇಲ್ ಲ್ಯಾಂಡ್. 70% ಅವನು ರೇನ್ ಫೆಡ್ ಮೇಲೆ ಇದ್ದಾನೆ. ಕೇಂದ್ರ ಸರ್ಕಾರ ಸಬ್ಸಿಡಿಗಳು, ನಾವು ಪವರ್ ಸಬ್ಸಿಡಿ ಕೊಡ್ತೀವಿ, ನಾವು BPL ಕಾರ್ಡ್ಗಳು ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಕೊಟ್ಟರು ಕೂಡ ವೆನ್ ಈಸ್ ವರ್ಕಿಂಗ್ 24/7 365 ಡೇಸ್, ಅವ್ನು ಮಾಡ್ತಕ್ಕಂಥ 8 ತಾಸು ಸ್ಕೂಲಿಗೂ ಅಲ್ಲಿಂದ ಅಷ್ಟು ರೊಕ್ಕ ಸಿಗಲ್ಲ. ಯಾಕಂದರೆ ಮಳೆ ಬಂದಾಗ ಪ್ರೈಸ್ ಸಿಗಲ್ಲ, ಪ್ರೈಸ್ ಬಂದಾಗ ಮಳೆ ಸಿಗಲ್ಲ, ಬಂಪರ್ ಇಳುವರಿ ಬಂದರೆ ರೇಟ್ ಸಿಗಲ್ಲ. ಸೊ ವಾಟ್ ಈಸ್ ಅ ಬಾಟಲ್ ನೆಕ್ ಏನು? ಲೆಟ್ ಅಸ್ ಬಿ ವೆರಿ ಹಾನೆಸ್ಟ್. ಎಲ್ಲ ಒಂದು ಜಾಗದಲ್ಲಿ ಮಾತನಾಡ್ಬೇಕಲ್ಲ. ನಾವು ನಿಮ್ಮ ಮೇಲೆ ಬೈಯೋದು, ನೀವು ನಮ್ಮ ಮೇಲೆ ಬೈಯೋದು ಅವೆಲ್ಲ ಇದ್ದಾವೆ. ಈಗ ಉದಾಹರಣೆಗೆ ಹೇಳ್ತಾ ಹೋದರೆ ಕಳೆದ 10 ವರ್ಷದಿಂದ ವರ್ಷಕ್ಕೆ ಆವ್ರೇಜ್ 12,000 ರೈತರು ತೀರ್ಕೊಂಡು ಹೋಗಿದ್ದಾರೆ. ಇನ್ಕ್ರೀಸ್ ಆಫ್ ಫಾರ್ಮರ್ಸ್ ಡೆತ್ ಇಸ್ ಇನ್ ಎವ್ರಿ ಸ್ಟೇಟ್. ಥ್ರೂಔಟ್ ಕಂಟ್ರಿ ಇಟ್ ಇಸ್ ಇನ್ಕ್ರೀಸಿಂಗ್. ಸ್ಟೂಡೆಂಟ್ಸ್ ಡೆತ್ ಇಸ್ ಇನ್ಕ್ರೀಸಿಂಗ್. ಅನ್ಎಂಪ್ಲಾಯ್ಮೆಂಟ್ಗೋಸ್ಕರ ಜನ ಸಾಯ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ವಾಟ್ ಇಸ್ ದಟ್